ನಮಸ್ಕಾರ. ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಮಂಗಳವಾರ. ಓದುತ್ತಿರುವವರು ನಂದಿನಿ ಆನಂದರು. ಸುದ್ದಿಗಳ ವಿವರ. ಜೆಸಿ ಸಂಸ್ಥೆಯ ವಲಯ ಅರ್ಧವಾರ್ಷಿಕ ಸಮ್ಮೇಳನವನ್ನು ಜೆಸಿಐ ಎನ್ಆರ್ಪುರ ಶ್ರೀ ಜ್ವಾಲಾಮಾಲಿನಿ ಜೆಸಿ ಸಂಸ್ಥೆಯವರ ಆತಿಥ್ಯದಲ್ಲಿ ನಡೆಯಲು ತೀರ್ಮಾನಿಸಲಾಗಿದ್ದು, ಜೂನ್ 7ರ ಭಾನುವಾರ ಮಡಬೂರು ಡಿಎನ್ವಿ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ಜೆಸಿ ವಲಯ 14ರ ಉಪಾಧ್ಯಕ್ಷ ವಿಎಸ್ ಅಶೋಕ್ ತಿಳಿಸಿದರು. ಅವರು ಭಾನುವಾರ ಸಂಜೆ ಪ್ರವಾಸಿ ಮಂದಿರದಲ್ಲಿ ಜೆಸಿಐ ಎನ್ಆರ್ಪುರ ಶ್ರೀ ಜ್ವಾಲಾಮಾಲಿನಿ ಸಂಸ್ಥೆಗೆ ಅಧಿಕೃತ ಭೇಟಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ವಲಯ ಅರ್ಧವಾರ್ಷಿಕ ಸಮ್ಮೇಳನ ಯಶಸ್ವಿಗೆ ಎಲ್ಲ ಘಟಕದ ಪೂರ್ವಾಧ್ಯಕ್ಷರು, ನಿರ್ದೇಶಕರು ಹಾಗೂ ಸದಸ್ಯರು ಸಹಕಾರ ನೀಡಬೇಕು. ಇತ್ತೀಚೆಗೆ ಜೆಸಿ ಸಂಸ್ಥೆಯಲ್ಲಿ ಅನೇಕ ಬದಲಾವಣೆಯಾಗಿದೆ. ಮಹಿಳೆಯರಿಗಾಗಿ ಈ ಹಿಂದೆ ಇದ್ದ ಜೆಸಿ ರೇಟ್ ಬದಲಾಗಿ ಲೇಡಿ ಮಹಿಳಾ ಘಟಕ ಪ್ರಾರಂಭಿಸಲಾಗಿದೆ. ಮಹಿಳೆಯರು ಜೆಸಿ ಸಂಸ್ಥೆಯ ಸದಸ್ಯರು ಆಗಬಹುದು ಅಥವಾ ಲೇಡಿ ಮಹಿಳಾ ಘಟಕದ ಸದಸ್ಯರು ಆಗಬಹುದು. ಇದೇ ತಿಂಗಳ ಮಾರ್ಚ್ 29ರಂದು ಶೃಂಗೇರಿಯಲ್ಲಿ ಪರಿಣಾಮಕಾರಿ ಭಾಷಣ ಕಲೆ ತರಬೇತಿ ನಡೆಯಲಿದೆ ಎಂದರು. ಅತಿಥಿಯಾಗಿದ್ದ ಜೆಸಿ ವಲಯ 14ರ ಕಮ್ಯುನಿಟಿ ಡೆವಲಪ್ಮೆಂಟ್ ನಿರ್ದೇಶಕ ಸೃಜನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅಡಿಯಲ್ಲಿ ಬರುವ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು. ಸಭೆಯ ಅಧ್ಯಕ್ಷತೆಯನ್ನು ಜೆಸಿಐ ಎನ್ಆರ್ಪುರ ಶ್ರೀ ಜ್ವಾಲಾಮಾಲಿನಿ ಜೆಸಿ ಸಂಸ್ಥೆಯ ಅಧ್ಯಕ್ಷ ಆದರ್ಶ ಬಿ ಗೌಡ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಜೆಸಿ ಸಂಸ್ಥೆಗೆ ಸೇರಿದ ಹೊಸ ಸದಸ್ಯರಿಗೆ ಜೆಸಿ ಪಿನ್ ನೀಡಿ ಸ್ವಾಗತಿಸಲಾಯಿತು. ವೇದಿಕೆಯಲ್ಲಿ ಜೆಸಿ ವಲಯ 14ರ ವಲಯ ಘಟಕ ಅಧಿಕಾರಿ ಶ್ರೀಕಾಂತ್, ಜೆಸಿಐ ಎನ್ಆರ್ಪುರ ಜ್ವಾಲಾಮಾಲಿನಿ ಸಂಸ್ಥೆಯ ಕಾರ್ಯದರ್ಶಿ ರಜಿತ್ ವಗ್ಗಡೆ ಉಪಸ್ಥಿತರಿದ್ದರು. ಸ್ಟೇನ್ಲೆಸ್ ಸ್ಟೀಲ್ ವಿತ್ ಲೋಗೋ ಅದು ಅಧ್ಯಕ್ಷರಿಗೆ ಕಳಿಸಿದೀವಿ. ಯಾವ ತರ ಅದು ಲೋಗೋ ಜೆಸಿಐ ಬ್ರ್ಯಾಂಡಿಂಗ್ ಇರಬೇಕು ಅಂತ. ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಬಾಟ್ಲೆ ಆಗಿತ್ತು. ಅದು 500 or 1000 ml ಡಿಪೆಂಡಿಂಗ್ ನೀವು ಯಾವ ತರ ಅದನ್ನ ಪ್ರಮೋಟ್ ಮಾಡ್ತೀರೋ ಅದ್ರ ಮೇಲೆ ಮಿನಿಮಮ್ ಮುಖಾಂತರ ಸಹ ಇಂಪ್ಲಿಮೆಂಟ್ ಮಾಡೋದು. ಇದರಲ್ಲಿ ಇನ್ನೊಂದು ಕ್ವಶನ್ ಬರುತ್ತೆ, ಸರ್ ನಾವು ಈ ಸರಿ 25 ತಿಂಗಳು ಕೊಡ್ತೀವಿ ಅಂತ. 25 ಕೊಟ್ಟಿದ್ದನ್ನ ನೀವು ಅದನ್ನ community@jcindia.in ಗೆ ಮೇಲ್ ಕಳಿಸಿ. ಅಫಿಷಿಯಲ್ ಆಗಿ ನೀವು ಒಂದು 5 ಜನ ವೈಸ್ ಪ್ರೆಸಿಡೆಂಟ್ಸ್ ಇದೆ. ಮತ್ತೆ ಈ ಲಾಂಗ್ ಅಲ್ಲಿ ಕೆಲವು ಲಾಂಗ್ ಅಲ್ಲಿ ಏನಾಗಿದೆ ಅಂದ್ರೆ ಜೆಸಿ ರೇಟ್ ಅಂತ ಒಂದು ವಿಂಗ್ ಇದೆ. ಅದು ಆಕ್ಚುಲಿ ಈಗ ನಮ್ಮ ಜೆಸಿ ಇಂಡಿಯಾದಲ್ಲಿ ಜೆಸಿ ರೇಟ್ ಅನ್ನೋ ಒಂದು ವಿಂಗ್ ಇಲ್ಲ. ಅದು ನಿಮ್ಮ ಏನು ಜೆಸಿ ಇಂಡಿಯಾದಲ್ಲಿ ಜೆಸಿ ರೇಟ್ ಏನಂತ ಹೇಳ್ತಾರೆ, ಡೈರೆಕ್ಟ್ ಲೆವೆಲ್ ಅಲ್ಲಿ ನೋಡ್ತಾರೆ. ಡೈರೆಕ್ಟ್ ಅಲ್ಲಿ ಏನು ಉಪಾಧ್ಯಕ್ಷರು 5 ಜನ ಇದ್ದಾರೆ, ಆ ಲೆವೆಲ್ ಅಲ್ಲಿ ಜೆಸಿ ಇಂಡಿಯಾದಲ್ಲಿ ಜೆಸಿ ರೇಟ್ ಸಹ. ನರಸಿಂಹರಾಜಪುರ ತಾಲೂಕಿನ ಸೀತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಮ್ಮನೆ, ಬೆಳ್ಳೂರು, ಹಾತೂರು, ಮಲ್ಲಂದೂರು ಭಾಗದಲ್ಲಿ ಭಾನುವಾರ ಹಾಗೂ ಸೋಮವಾರ ಬೆಳಿಗ್ಗೆ ಕೆಳಮಟ್ಟದಲ್ಲೇ ವಿಮಾನವೊಂದು ಹಾರಿದ್ದು ಗ್ರಾಮಸ್ಥರಲ್ಲಿ ಅಚ್ಚರಿ ಮೂಡಿಸಿತು. ಭಾನುವಾರ ಬೆಳಿಗ್ಗೆ 8:30ಕ್ಕೆ ಬೆಮ್ಮನೆ, ಬೆಳ್ಳೂರು, ಹಾತೂರು, ಮಲ್ಲಂದೂರು ಭಾಗದಲ್ಲಿ ನೆಲಮಟ್ಟದಿಂದ ಕೇವಲ 300 ಅಡಿ ಎತ್ತರದಲ್ಲಿ 3 ಬಾರಿ ವಿಮಾನ ಹಾರಾಟ ನಡೆದಿದೆ. ಬೆಳ್ಳೂರಿನ ಬಿಎಸ್ಎನ್ಎಲ್ ಟವರ್ ಮೇಲ್ಭಾಗದಲ್ಲೇ ವಿಮಾನ ಹಾರಿದ್ದನ್ನು ಗ್ರಾಮಸ್ಥರು ಅಚ್ಚರಿ ಹಾಗೂ ಗಾಬರಿಯಿಂದ ವೀಕ್ಷಣೆ ಮಾಡಿದರು. ಸೋಮವಾರ ಬೆಳಿಗ್ಗೆ 9:30ಕ್ಕೆ ಸುಮಾರಿಗೆ ಇದೇ ಊರಿನ ಮತ್ತೊಂದು ದಿಕ್ಕಿನಲ್ಲಿ ಕೆಳಭಾಗದಲ್ಲಿ ವಿಮಾನ ಹಾರುತ್ತಿರುವುದನ್ನು ಗ್ರಾಮಸ್ಥರು ವೀಕ್ಷಣೆ ಮಾಡಿದರು. ನಂತರ 11 ಗಂಟೆಗೆ ಮತ್ತೊಂದು ಬಾರಿ ವಿಮಾನ ಹಾರಿದೆ. ಪ್ರಸ್ತುತ ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ನಡೆಯುತ್ತಿರುವುದರಿಂದ ಗ್ರಾಮಸ್ಥರು ಗಾಬರಿಯಾಗಿದ್ದಾರೆ. ಪೊಲೀಸರಿಗೆ ಹಾಗೂ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಮಾಹಿತಿ ನೀಡಿದ್ದಾರೆ. ಅತಿ ಚಿಕ್ಕ ವಯಸ್ಸಿನಲ್ಲೇ ಭಗತ್ ಸಿಂಗರ ಹೃದಯದಲ್ಲಿ ಸ್ವಾತಂತ್ರ್ಯದ ಕನಸಿನ ಬೀಜ ಮೊಳಕೆ ಒಡೆದಿದ್ದು ಎಂದು ಎಐಡಿವೈಒ ರಾಜ್ಯ ಕೌನ್ಸಿಲ್ ಸದಸ್ಯ ಹೊನ್ನೇಕೊಡಿಗೆ ಎಲ್ದೋ ತಿಳಿಸಿದರು. ಅವರು ಭಾನುವಾರ ಪಟ್ಟಣದ ಪೌರಕಾರ್ಮಿಕರ ಬಡಾವಣೆಯ ಆಟದ ಮೈದಾನದಲ್ಲಿ ನಡೆಯುತ್ತಿದ್ದ ಕ್ರೀಡಾಕೂಟದ ಸಂದರ್ಭದಲ್ಲಿ ಎಐಡಿವೈಒ ಸಂಘಟನೆಯ ಆಶ್ರಯದಲ್ಲಿ ನಡೆದ ಭಗತ್ ಸಿಂಗ್ ಅವರ 95ನೇ ಹುತಾತ್ಮರ ದಿನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಭಗತ್ ಸಿಂಗ್ ಬ್ರಿಟಿಷರ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದರು. ಸಾವೇ ನಾಚುವಂತೆ ನಗುನಗುತ್ತಲೇ ನೇಣು ಕುಣಿಕೆಗೆ ಮುತ್ತಿಟ್ಟಿದ್ದರು. ಜನಸಾಮಾನ್ಯರ ಹೃದಯದಲ್ಲಿ ಇಂದಿಗೂ ಅಚ್ಚಳಿಯದೆ ಉಳಿದಿರುವ ಪ್ರಭಾವಶಾಲಿ ವ್ಯಕ್ತಿತ್ವದ ಭಗತ್ ಸಿಂಗ್ ಮಹಾನ್ ಧೀರರಾಗಿದ್ದರು ಎಂದರು. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯ ಟಿಆರ್ ಸುನಿಲ್, ಪ್ರಜ್ವಲ್, ನಿತೀಶ್, ಸ್ಥಳೀಯ ಮುಖಂಡರಾದ ನಾಗರಾಜ, ವಿಜಯ್ ಹಾಗೂ ಕ್ರೀಡಾಪಟುಗಳು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಭಗತ್ ಸಿಂಗ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಜಿಂದಾಬಾದ್ ಜಿಂದಾಬಾದ್.
ನೆನಪು ಚಿರಾಯುವಾಗಲಿ 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 ಚಿರಾಯುವಾಗಲಿ. ಭಗತ್ ಸಿಂಗ್ರ ನೆನಪು ಅಮರವಾಗಲಿ 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 ಅಮರವಾಗಲಿ. ನರಸಿಂಹರಾಜಪುರ ತಾಲೂಕಿನ ಬಿಎಚ್ ಕೈಮರದಿಂದ ಬಾಳೆಹೊನ್ನೂರು ಕಡೆಗೆ ಹೋಗುವ ಶಾಂತಿ ಭವನ ಮತ್ತಿಮರ ಬಸ್ ಸ್ಟಾಪ್ ಸಮೀಪದ ಮುಖ್ಯ ರಸ್ತೆಯಲ್ಲಿ ಸೋಮವಾರ ಸಂಜೆ 4:30 ಹೊತ್ತಿಗೆ ಒಣಹುಲ್ಲು ತುಂಬಿಕೊಂಡಿದ್ದ ಟ್ರ್ಯಾಕ್ಟರ್ಗೆ ವಿದ್ಯುತ್ ತಂತಿ ತಗುಲಿ ಹುಲ್ಲು ಸಂಪೂರ್ಣ ಸುಟ್ಟು ಹೋದ ಘಟನೆ ನಡೆದಿದೆ. ಬಿಎಚ್ ಕೈಮರ ಭಾಗದಿಂದ ಬಾಳೆಹೊನ್ನೂರು ಭಾಗಕ್ಕೆ ಹುಲ್ಲು ತುಂಬಿದ ಟ್ರ್ಯಾಕ್ಟರ್ ಹೋಗುತ್ತಿತ್ತು. ಶಾಂತಿಭವನ ಹತ್ತಿರ ರಸ್ತೆಯಲ್ಲಿ ಹುಲ್ಲಿಗೆ ವಿದ್ಯುತ್ ತಂತಿ ತಾಗಿ ಬೆಂಕಿ ಹೊತ್ತಿಕೊಂಡಿದೆ. ಸ್ವಲ್ಪ ದೂರ ಹೋದ ಟ್ರ್ಯಾಕ್ಟರ್ನ ಚಾಲಕ ಅಪಾಯ ಅರಿತು ತಕ್ಷಣ ಟ್ರ್ಯಾಕ್ಟರ್ ಟ್ರಾಲಿಯನ್ನು ಹುಲ್ಲಿನೊಂದಿಗೆ ಲಿಫ್ಟ್ ಮಾಡಿದ್ದಾನೆ. ಬೆಂಕಿ ಹೊತ್ತಿಕೊಂಡು ಉರಿಯುತ್ತಿದ್ದ ಹುಲ್ಲು ತಕ್ಷಣ ಕೆಳಗೆ ಬಿದ್ದಿದೆ. ಇದರಿಂದ ಟ್ರ್ಯಾಕ್ಟರ್ಗೆ ಅಪಾಯವಾಗಿಲ್ಲ. ರಸ್ತೆಯ ಮಧ್ಯೆ ಬೆಂಕಿ ಹೊತ್ತಿ ಉರಿದಿದ್ದರಿಂದ ಕೆಲವು ಸಮಯ ವಾಹನಗಳ ಪ್ರಯಾಣಕ್ಕೆ ತೊಂದರೆಯಾಯಿತು. ಈ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿದ್ದ ಶಾಸಕ ರಾಜೇಗೌಡರು, ಪಿಎ ಕಾರ್ತಿಕ್ ಅವರು ತಕ್ಷಣ ಅಗ್ನಿಶಾಮಕ ದಳದವರಿಗೆ ದೂರವಾಣಿ ಕರೆ ಮಾಡಿದ್ದಾರೆ. 10 ನಿಮಿಷದಲ್ಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಠಾಣಾಧಿಕಾರಿ ದೇವೇಂದ್ರ ನಾಯಕ್ ಹಾಗೂ ಸಿಬ್ಬಂದಿಗಳು ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸಿದ್ದಾರೆ. ಅಲ್ಲದೆ ತಾಲೂಕು ಕಚೇರಿ ಸಮೀಪದಲ್ಲಿ ರಸ್ತೆಯ ಪಕ್ಕದಲ್ಲಿದ್ದ ತೆಂಗಿನ ಮರಕ್ಕೆ ವಿದ್ಯುತ್ ತಂತಿ ತಾಗಿ ತೆಂಗಿನ ಮರಕ್ಕೆ ಬೆಂಕಿ ಹೊತ್ತಿಕೊಂಡ ಘಟನೆ ಸೋಮವಾರ ಸಂಜೆ ನಡೆದಿದೆ. ತಕ್ಷಣ ಅಗ್ನಿಶಾಮಕ ದಳದವರು ಆಗಮಿಸಿ ಬೆಂಕಿ ನಂದಿಸಿದರು. ವಂದನೆಗಳು.